3 months ಅಲ್ಲಿ 16 kgs ಕಮ್ಮಿ ಅದೇ. ಅವಾಗ ನಾನು 84 ಇದ್ದೆ, ಈಗ 68 65 ಹತ್ರ ರೀಚ್ ಆಗ್ತಾ ಇದ್ದೀನಿ. ಸೊ ಎಲ್ಲಾದ್ರೂ ಹೋದ್ರೆ ದಪ್ಪ ಇದೆಯಾ, ನೀನ್ 1 kgನೂ ಸಣ್ಣ ಆಗಕ್ಕಾಗಲ್ಲ, ಅವಮಾನಗಳೆಲ್ಲ ಅನುಭವಿಸಿ ಕ್ರಾಸ್ ಡಯಟ್ ಎಲ್ಲ ಮಾಡಿ ಅದು ಯಾವ್ದೋ ನನಗೆ ರಿಸಲ್ಟ್ ಕೊಡ್ಲಿಲ್ಲ. ನಮ್ದು ಒಂದು ಸಣ್ಣ ಹಳ್ಳಿ ಆಗಿರೋದ್ರಿಂದ ನಾವು ಜಿಮ್ಗೆ ಹೋಗ್ಬೇಕಂದ್ರೆ 15 ಕಿಲೋಮೀಟರ್ಸ್ ಹೋಗ್ಬೇಕಿತ್ತು. ನನಗದು ಅಸಾಧ್ಯನೇ. ಸೊ ಆನ್ಲೈನ್ ಅಲ್ಲೂ ಮಾಡ್ಬೋದು ಅನ್ನೋದಕ್ಕೆ ನಾನು ಇವಾಗ ಉದಾಹರಣೆ ಹಾಕಿ ಕೂತಿದ್ದೀನಿ ಅನ್ಕೋತೀನಿ. ಆರೋಗ್ಯವೇ ಭಾಗ್ಯ ಅಂತಂದ್ರು ಹಿರಿಯರು. ಎಂತಹ ಸತ್ಯವಾದ ಅಕ್ಷರಶಃ ಪಾಲಿಸಲೇಬೇಕಾದ ಮಾತಿದು ಅಂತಂದ್ರೆ ಇವತ್ತೆಲ್ಲ ನೀವು ಗಮನಿಸ್ತಾ ಇದ್ದೀರಿ. ದುಡ್ಡು ಮಾಡ್ತಾ ಇದ್ದಾರೆ ಜನ, ಆದರೆ ತಮ್ಮ ಆರೋಗ್ಯಕ್ಕೆ ತಮ್ಮ ದೇಹವನ್ನು ನಿರ್ವಹಣೆ ಮಾಡ್ಕೊಳ್ಳೋಕ್ಕೆ ಸಮಯ ಕೊಡ್ತಾ ಇಲ್ಲ. ಏನೇನೋ ಕಾಯಿಲೆಗಳು ಚಿಕ್ಕ ವಯಸ್ಸಿಗೆ ಬಂದ್ಬಿಟ್ಟು ಸತ್ತೋಗ್ತಾ ಇರೋವಂಥ ಉದಾಹರಣೆಗಳು ನೀವು ನೂರಾರು ನೋಡಿದ್ದೀರಿ. ಆದರೆ ಬನ್ನಿ, ನಾನೀಗ ದಾವಣಗೆರೆಯಲ್ಲಿದ್ದೀನಿ ಸ್ನೇಹಿತರೆ. ಇಲ್ಲಿ ಒಬ್ಬ ಯುವಕ, ದಾವಣಗೆರೆಯ ಒಬ್ಬ ಯುವಕ, ಜರ್ಮನಿಯಲ್ಲಿ ಒಂದು ಕಾರ್ಪೊರೇಟ್ನಲ್ಲಿ ಕೆಲಸ ಮಾಡಿದಂಥ ಒಬ್ಬ ಯುವಕ ಭಾರತದಲ್ಲಿ ನಾನು ಕೆಲಸ ಮಾಡಬೇಕು, ಇಲ್ಲಿನ ನನ್ನ ಭಾರತ ವಾಸಿಗಳಿಗೋಸ್ಕರ ಅವರ ಆರೋಗ್ಯ ಸುಧಾರಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ವಾಪಸ್ ಬಂದು ಗೋ ಗೆಟ್ ಫಿಟ್ ಅಂತನೂ ಒಂದು ಫಿಟ್ನೆಸ್ ಆ್ಯಪ್ನ ಡೆವಲಪ್ ಮಾಡಿ ಅದನ್ನು ಉಚಿತವಾಗಿ ಅವರು ಕನ್ನಡಿಗರಿಗೆಲ್ಲರಿಗೂ ಕೊಡುವಂಥ ಕೆಲಸ, ಇಡೀ ಜಗತ್ತಿಗೆ ಹಂಚುವಂಥ ಕೆಲಸ ಮಾಡ್ತಾ ನಿಮ್ಮ ಆಹಾರ ಹೇಗಿರಬೇಕು, ಡಯಟ್ ಪ್ಲಾನ್ ಹೇಗಿರಬೇಕು, ಫುಡ್ ಹೇಗಿರಬೇಕು, ವರ್ಕೌಟ್ ಅಂದರೆ ಏನು, ಮತ್ತೆ ಅದನ್ನೆಲ್ಲ ಬಳಸ್ಕೊಂಡು ನಿಮ್ಮ ಆರೋಗ್ಯವನ್ನು, ನಿಮ್ಮ ದೇಹವನ್ನು ಸುಸ್ಥಿರವಾಗಿ ಇಟ್ಕೊಂಡು ಬದುಕನ್ನ ಚಂದವಾಗಿ ಇಟ್ಕೊಳ್ಳೋದು ಹೇಗೆ ಅಂತನ್ನುವ ಕೆಲಸವನ್ನು ಮಾಡ್ತಾ ಇದ್ದಾರೆ. 2023ರಿಂದ ನಮ್ಮ ಗೆಳೆಯರು ಪ್ರಜ್ವಲ್ ಅಂತ ದಾವಣಗೆರೆಯಲ್ಲಿ ಸ್ನೇಹಿತರೆ. ಹೇಗೆ ಮಾಡ್ತಾರೆ ಇದನ್ನೆಲ್ಲ? ನಾವು ಬಳಸುವ ಆಹಾರವನ್ನೇ, ಮನೆಯಲ್ಲಿ ನಾವು ದಿನನಿತ್ಯ ತಿನ್ನುವ ಆಹಾರವನ್ನೇ ತಿಂದು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾತ್ರ ಮಾಡಿಕೊಂಡು ಅದ್ಭುತವಾದ ಆರೋಗ್ಯ ಹೇಗೆ ಮೇಂಟೈನ್ ಮಾಡ್ಬೋದು, ಇದನ್ನೆಲ್ಲ ನಮ್ಗೆ ತಿಳಿಸ್ಕೊಡ್ತಾರೆ ಪ್ರಜ್ವಲ್ ಅವರು. ಇಲ್ಲೇ ಇದ್ದಾರೆ ನಮ್ಮ ಪ್ರಜ್ವಲ್. ನಮಸ್ತೆ ಪ್ರಜ್ವಲ್ ಸರ್, ಹೇಗಿದ್ರಿ? ಆಲ್ ಗುಡ್ ಸರ್, ಆಲ್ ಗುಡ್. ಸೊ ಪ್ರಜ್ವಲ್ ಅವರು ಸ್ನೇಹಿತರೆ, ದಾವಣಗೆರೆಯ ನಿವಾಸಿ. ಪ್ರಜ್ವಲ್, ತಮ್ಮದೊಂದು ಚಿಕ್ಕ ಪರಿಚಯ ಪ್ಲೀಸ್. ನಾನು ಗೋ ಗೆಟ್ ಫಿಟ್ ಫೌಂಡರ್ ಆ್ಯಂಡ್ CEO. ಈ ಆ್ಯಪ್ನ ಆ್ಯಕ್ಚುಲಾಗಿ ನಾನು ಜರ್ಮನಿಯಲ್ಲಿ MBA ಮಾಡ್ತಿದ್ದೆ. MBA ಮಾಡ್ತಾ ವರ್ಕ್ ಮಾಡ್ತಿದ್ದೆ. ವರ್ಕ್ ಮಾಡಬೇಕಾದ್ರೆ ಅಲ್ಲಿ ನೋಡ್ತಾ ಇದ್ದಿದ್ದು ಅಲ್ಲಿನ ಜನಗಳ ಲೈಫ್ ಸ್ಟೈಲು, ಅಲ್ಲಿ ಜನಗಳ ಈವೊಂದು 70-80 ಇಯರ್ಸ್ ಆದ್ರೂ ಸಮೇತ ಎಷ್ಟು ಆಕ್ಟಿವ್ ಲೈಫ್ ಸ್ಟೈಲ್ ಇರುತ್ತೆ. ನಮ್ಮ ಕಡೆ, ನಮ್ಮ ಇಂಡಿಯಾದಲ್ಲಿ ಯಾಕೆ ಅದೆಲ್ಲ ಇಲ್ಲ ಅಂತ ನೋಡಿ ಆಮೇಲೆ ನಾನು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಸೈನ್ಸ್ ಅಸೋಸಿಯೇಷನಲ್ಲಿ ಸರ್ಟಿಫಿಕೇಶನ್ ಮಾಡಿ, ಇಟ್ಸ್ ಅ ಫಿಟ್ನೆಸ್ ಸರ್ಟಿಫಿಕೇಶನ್ ಸರ್, ವರ್ಲ್ಡ್ ವೈಡ್ ರೆಕಗ್ನೈಸ್ಡು. ಅಲ್ಲಿ ಮಾಡಿ ಆಮೇಲೆ ಆ್ಯಪ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಗೆ ಬಂದು ಇಲ್ಲೇ ಲಾಂಚ್ ಮಾಡ್ಬೇಕಂತೇಳಿ ದಾವಣಗೆರೆ ವಾಪಸ್ ಬಂದು ಇಲ್ಲಿ ಲಾಂಚ್ ಮಾಡಿ ಆ್ಯಪ್ನ ವರ್ಲ್ಡ್ ವೈಡ್ ಲಾಂಚ್ ಮಾಡಿ, ಇವಾಗ ವರ್ಲ್ಡ್ ವೈಡ್ ಅಕ್ರಾಸ್ ಗ್ಲೋಬ್ ನಮಗೆ ಕ್ಲೈಂಟ್ಸ್ ಇದ್ದಾರೆ. ತುಂಬ ಚೆನ್ನಾಗಿ ನಡೀತದೆ. ಆ್ಯಪ್ನ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡಿ ರಿಸಲ್ಟ್ಸ್ನ ನೀವೇ ನೋಡ್ಬೋದು ಅಲ್ಲೇ ಖುದ್ದಾಗಿ. ಅಟ್ ದ ಸೇಮ್ ಟೈಮ್ ಇನ್ನೊಂದೇನೆಂದರೆ ಆ್ಯಪ್ ಫ್ರೀಯಾಗೇ ಇರೋದ್ರಿಂದ ಅಲ್ಲಿ ಫ್ರೀ ಡಯಟ್ ಪ್ಲಾನು, ಫ್ರೀ ವರ್ಕೌಟ್ ಪ್ಲಾನು, ಯಾರಿಗೆ ದುಡ್ಡು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನನಗೆ ಅಷ್ಟೊಂದು ಅಂತಂದ್ರೂ ಅಲ್ಲಿ ಯಾರು ಬೇಕಾದ್ರೂ ಬಂದು ಡಯಟ್ ಪ್ಲಾನ್ನ ಜನರೇಟ್ ಮಾಡ್ಕೊಬೋದು, ವರ್ಕೌಟ್ ಪ್ಲಾನ್ ಜನರೇಟ್ ಮಾಡ್ಕೊಬೋದು. ಇಲ್ಲ ನಾವು ಒಂದ್ಸತಿ ಟ್ರೈನ್ ಆಗಬೇಕು, ನಮಗೆ ಏನು ಅಂತ ಗೊತ್ತಿಲ್ಲ, ಇನ್ನೊಂದು ಡೌಟ್ ಏನು ಕ್ಯಾಲರೀಸ್ ಅಂತ ಏನೋ ಗೊತ್ತಿಲ್ಲ, ಫ್ಯಾಟು, ಕಾರ್ಬ್ಸ್, ಪ್ರೋಟೀನ್ ಇವೆಲ್ಲ ಏನಂತ ಗೊತ್ತಿಲ್ಲ ಅಂದರೆ ನಾವು ನೀಟಾಗಿ ಅವರಿಗೆ ಟ್ರೈನ್ ಮಾಡಿ 3 to 6 months ಡೌನ್ದಲ್ಲೇ ಅವ್ರಿಗೆ ಏನೇನು ಲೈಫ್ ಸ್ಟೈಲ್ ಡಿಸೀಸಸ್, PCOD, PCOS, ಥೈರಾಯ್ಡು, ಟೈಪ್ 2 ಡಯಾಬಿಟೀಸ್, ಇವೆಲ್ಲ ನಾವು ತುಂಬ ಕೇಳೋವಂಥ ಕಾಮನ್ ಡಿಸೀಸಸ್, ಲೈಫ್ ಸ್ಟೈಲ್ ಡಿಸೀಸಸ್. ಇದಕ್ಕೆಲ್ಲ ಈ ಒಂದು ಮೆಡಿಕೇಶನ್ಸ್ ಇದ್ರೂ ಸಹ ಲೈಫ್ ಸ್ಟೈಲ್ ಇಂಟರ್ವೆನ್ಷನ್ ಇಲ್ದಲ್ಲ ಇದೆಲ್ಲ ರಿವರ್ಸ್ ಮಾಡೋಕ್ಕೆ ಅಸಾಧ್ಯ. ಸೊ ನಾವೇನು ಮಾಡ್ತಿದ್ವಿ, ಅವ್ರ ಲೈಫ್ ಸ್ಟೈಲ್ ಏನೂ ಚೇಂಜಸ್ ಮಾಡ್ದಂಗೆ ಇರೋ ಆ್ಯಕ್ಟಿವಿಟಿಯಲ್ಲೇ ಸಮೇತ ಏನೇನು ಚಿಕ್ಕ ಪುಟ್ಟ ಚೇಂಜಸ್ ಮಾಡ್ಬೋದೋ ಮಾಡಿಬಿಟ್ಟು ಅಲ್ಲಿಂದ ನಾವು ಅವ್ರಿಗೆ ಟ್ರಾನ್ಸ್ಫಾರ್ಮ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಅವಾಗ ಏನಾಗ್ತಿದೆ, ಅವ್ರದ್ದು ಕಂಪ್ಲೀಟ್ ಅವ್ರದ್ದು ಬ್ಲಡ್ ರಿಪೋರ್ಟ್ ಇರ್ಬೋದು, ಇಲ್ಲ ಅವರ ಆರೋಗ್ಯ ಇದಾಗಿರ್ಬೋದು, ಪ್ರತಿಯೊಂದು ಸುಧಾರಣೆ ಆಗಿ ಅದು ನಮಗೆ ಲೈವ್ ಎಕ್ಸಾಂಪಲ್, ನಮಗೆ ಅದು ಖುಷಿ ಕೊಡುತ್ತೆ. ಆ್ಯಕ್ಚುಲಾಗಿ ಬಂದು ಕಷ್ಟಗಳು ಹೇಳ್ಕೊಂಡು ನಮ್ಮ ಹತ್ರ ಬಂದಾಗ 3 months ಇಲ್ಲ 6 months ಡೌನ್ದಲ್ಲೇ ನಾವು ಕಂಪ್ಲೀಟಾಗಿ ಎಲ್ಲ ನಿಲ್ಲಾಯಿತು, ರಿವರ್ಸ್ ಆಗಿದೆ ಅಂತ ಹೇಳಿದಾಗ ನಮಗೆ ಭಾಳ ಖುಷಿ ಆಗುತ್ತೆ. ಈಗ ಎಷ್ಟೋ ಜನ ಡಾಕ್ಟರ್ಸ್ಗಳು ನನಗೆ ಗೊತ್ತಿಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾಕಂದರೆ ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್ ಹತ್ರ ಹೋಗಿ ಏನು ಹಿಂಗಾಯಿತು, ಏನು ಇಲ್ಲ ಚೇಂಜಸ್ ಮಾಡಿರಿ ಅಂತ ಹೇಳಿದಾಗ ಅವರೇ ನಮ್ಮನ್ನು ರೆಕಮೆಂಡ್ ಮಾಡಿ ಕೊಡ್ತಾ ಇದ್ದಾರೆ. ಇವಾಗ ಡಾಕ್ಟರ್ಸ್, ನಮಗೆ ಗೊತ್ತಿಲ್ಲ ಡಾಕ್ಟರ್ಸ್ ನಮ್ಮನ್ನ ರೆಕಮೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಫಿಟ್ ಆಗೋದು ಒಂದಂದರೆ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಏನು ಡೆಫಿನೇಷನ್ ಇದೆ ಅದು ತಪ್ಪು ನಡೀತಿರೋದು. ABC ಜ್ಯೂಸ್ ಕುಡ್ದೆ, ಬೂದುಗುಂಬಳಕಾಯಿ ಜ್ಯೂಸ್ ಕುಡ್ದೆ, ಚಿಯಾ ಸೀಡ್ಸ್ ಕುಡ್ದೆ, ಇದೆಲ್ಲ ಟ್ರೆಂಡಿಂಗ್ ಸರ್. 15 ದಿನ ABC ಅಂತಾರೆ, 15 ದಿನ ಬೂದುಗುಂಬಳಕಾಯಿ ಅಂತಾರೆ, 15 ದಿನ ಚಿಯಾ ಸೀಡ್ಸ್ ಅಂತಾರೆ. ಓಟ್ಸ್ ತಿನ್ಬಿಟ್ಟೆ ಬ್ರೇಕ್ಫಾಸ್ಟಿಗೆ, ಅನ್ನ ಬಿಟ್ಬಿಟ್ಟೆ, ಇವೆಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ನಾನ್ ಸೆನ್ಸ್. ಇನ್ನು ಅದನ್ನ ನಾನು ಉಲ್ಟಾ ಹೇಳ್ಬೇಕಂದ್ರೆ ನಾನ್ ಸೈನ್ಸ್ ಅಂತ ಹೇಳ್ತೀನಿ ನಾನು. ನಾನ್ ಸೆನ್ಸ್ಗಿಂತಲೂ ನಾನ್ ಸೈನ್ಸ್ ಅದು. ಓಕೆ, ಸೈಂಟಿಫಿಕಲಿ ಬೇರೆನೇ ಹೇಳುತ್ತೆ, ಸೈನ್ಸ್ ಬೇರೆನೇ ಹೇಳುತ್ತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋದೇ ಬೇರೆ, ನಾವು ಮಾಡ್ತಿರೋದೇ ಬೇರೆ. ಇದೆಲ್ಲ ಚೇಂಜಸ್ ಮಾಡೋದನ್ನ ಹೋಗ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇನ್ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ ಇವತ್ತು. ಬನ್ನಿ, ಇದು ನಿಮ್ಮ ಮನೆನಾ? ಇದು ಸರ್, ಇದು ನಮ್ಮ ಮನೆ. ಓಕೆ, ಕಂಪ್ನಿ ಇದೇ ಮನೆಗೆ ರಿಜಿಸ್ಟರ್ ಮಾಡ್ಸಿರೋದು ನಾನು. ಮೇಲ್ಗಡೆ ನನ್ನೊಂದು ರೂಮ್ ಇದೆ, ಆ ರೂಮ್ನ ಆಫೀಸ್ ಥರ ಸೆಟಪ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆದರೆ ಆನ್ಲೈನ್ ಇರೋದ್ರಿಂದ 90% ಆಫ್ ಮೈ ಕ್ಲೈಂಟ್ಸ್ನ ನಾನು ಇದುವರೆಗೂ ಮೀಟೇ ಮಾಡಿಲ್ಲ, ಬಟ್ ಅದ್ಭುತವಾದ ರಿಸಲ್ಟ್ಸ್ ಕೊಟ್ಟಿದ್ದೀವಿ ನಾವು. ವೆರಿ ಗುಡ್.
ಅಂದರೆ ಈಗ ನಿಮ್ಮ ಒಂದಷ್ಟು ಜನ ಸ್ಟೂಡೆಂಟ್ಸ್ನ ಮೀಟ್ ಮಾಡಿಸ್ತೀನಿ ಸರ್, ಮೀಟ್ ಮಾಡಿಸ್ತೀನಿ. ಸೊ ಇವ್ರ ವಿದ್ಯಾರ್ಥಿಗಳನ್ನು ನಾವು ಭೇಟಿ ಮಾಡೋಂತೆ. ಸೊ ಒಳಗಡೆ ಇವ್ರ ಕತೆ ಕೂಡ ಕೇಳೋಣ. ವಿವರವಾಗಿ ಫಿಟ್ನೆಸ್ ಅಂದರೆ ಏನು, ಆಹಾರದ ಬಗ್ಗೆ ಇರೋಂಥ ಮಿತ್ಸ್ಗಳು ಏನೇನೋ, ಡಯಟ್ ಬಗ್ಗೆ, ವರ್ಕೌಟ್ ಬಗ್ಗೆ ಇರೋಂಥ ಮಿತ್ಸ್ ಏನೇನೋ ಎಲ್ಲವನ್ನು ನಾವು ಇವತ್ತು ತೊಡೆದಾಕುವಂಥ ಕೆಲಸ ಮಾಡೋಣ. ಜೊತೆಗೆ ನಾವೆಲ್ಲರೂ ಫಿಟ್ ಆಗೋಣ ಅಂತ ಕೇಳ್ಕೊತಾ ಸರ್ ಬನ್ನಿ ಹೋಗೋಣ. ಸರ್ ಬನ್ನಿ. ಗೋ ಗೆಟ್ ಫಿಟ್. ಎಸ್ ಸರ್. ಸೊ ಹೆಸರು ಸಮೇತ ಹಂಗೆ ಇರಲಿ, ಗೋ ಗೆಟ್ ಫಿಟ್. ಎಲ್ಲನೂ ಕೊಡ್ತೀನಿ. ಏನು ಬೇಕು ನಿಮಗೆ? ಮೋಟಿವೇಶನ್ ಬೇಕಾ, ಟ್ರಾನ್ಸ್ಫಾರ್ಮೇಷನ್ ರಿಸಲ್ಟ್ಸ್ ಬೇಕಾ, ಡಯಟ್ ಪ್ಲಾನ್ ಬೇಕಾ, ವರ್ಕೌಟ್ ಪ್ಲಾನ್ ಬೇಕಾ, ಫ್ರೀ ಡಯಟ್ ಪ್ಲಾನ್ ಬೇಕಾ, ಫ್ರೀ ವರ್ಕೌಟ್ ಪ್ಲಾನ್ ಬೇಕಾ, ಕೋಚ್ ಬೇಕಾ ಅಕೌಂಟಬಿಲಿಟಿಗೆ, ಎಲ್ಲನೂ ಕೊಡ್ತೀನಿ. ಗೋ ಗೆಟ್ ಫಿಟ್ ಅಷ್ಟೇ. ಗೋ ಗೆಟ್ ಫಿಟ್. ಎಸ್. ಎದ್ದು ಬನ್ನಿ ರೆಡಿಯಾಗಿ, ಎಸ್, ಫಿಟ್ ಆಗಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಲೈಫ್ ಚೆನ್ನಾಗಿ ಇಟ್ಕೊಳ್ಳಿ, ದೇಶನೇ ಚೆನ್ನಾಗಿರುತ್ತೆ. ಎಸ್. ಬನ್ನಿ ಒಳಗಡೆಗೆ. ಓ ಏನು ಸರ್ ದೊಡ್ಡ ಬೆಟಾಲಿಯನ್ ಸೇರಿಸ್ಬಿಟ್ಟಿದ್ದೀರಾ. ಭಯ ಹೋಗಿ ಒಳ್ಳೊಳ್ಳೆ ಫಿಟ್ ಆಗೋರೆ. ಗೀತಾ ಅಂತ, ನಮಸ್ತೆ ಮೇಡಮ್. ಕಾರ್ತಿಕ್ ಅಂತ, ನಮಸ್ತೆ. ಸುಮಂತ್ ಅಂತ, ಹಲೋ ಸರ್. ವರುಣ್ ಅಂತ. ಹಲೋ ವರುಣ್. ಓಕೆ. ಈಗ ಗೀತಾ ಅವ್ರು ನೋಡ್ತಿದ್ರಲ್ಲ, ಹೆಂಗ್ ಅನ್ಸ್ತಾರೆ ನಿಮಗೆ? ಏನು ಸರ್ ಹುಡುಗಿರು ನೋಟ್ ಹೆಂಗೆ ಅಂದ್ರೆ ಏಜ್ ಎಷ್ಟು ಇರ್ಬೋದು ಅವರಿಗೆ? ಅವ್ರಿಗೆ ಏನು ಒಂದು 26-27 ಇರ್ಬೋದು ಸರ್. ಇಲ್ಲ, ಶೀಸ್ 38. 38 ವರ್ಷನಾ? ಹಾಂ, ಗೊತ್ತೇ ಆಗಲ್ಲ. ಸೊ ಇವ್ರದ್ದೆಲ್ಲ ಅದ್ಭುತವಾದ ಟ್ರಾನ್ಸ್ಫಾರ್ಮೇಷನ್ ಇದೆ. ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀನಿ. ಅವ್ರ ಬಾಯಲ್ಲೇ ಕೇಳಿ, ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇರಿ ಹಂಗಾರೆ ನಿಮ್ಮ ಸ್ಟೂಡೆಂಟ್ಸ್ ಅವರಲ್ಲ? ಹೌದು ಸರ್, ಹೌದು. ಇರಿ, ನಾನು ಇವ್ರ ಮಾತು ನಂಬಕ್ಕೆ ಮುಂಚೆ ಅವ್ರ ಸ್ಟೂಡೆಂಟ್ಸ್ನ ಮಾತಾಡಿ ಅವರು ಏನೇನು ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ ಬಿಫೋರ್ ಆಫ್ಟರ್ ಫೋಟೋ ಸಮೇತ ನೋಡಿ ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ನನ್ನ ಹೆಸರು ಗೀತಾ ಅಂದ್ಬಿಟ್ಟು, ನಾನು ಗೃಹಿಣಿ. ಯಾವ ಊರಿನವರು? ನಾನು ಹೊಸದುರ್ಗ ಹತ್ರ ಶ್ರೀರಾಮ್ಪುರ ಅಂತ. ಸೊ ಅಲ್ಲಿ ಹೌಸ್ ವೈಫ್ ಆಗಿರೋದು. ಮದುವೆಗೆ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 22 ಇಯರ್ಸ್. ಓಕೆ. ಸೊ ನಿಮ್ಗೆ ಹಳೆ ಫೋಟೋ ನೋಡ್ಬೋದು, ತೋರಿಸ್ತಾರೆ ಒಂಚೂರು ನಿಮಗೆ? ಎಸ್, ತೋರಿಸ್ತೀನಿ ಸರ್. ಹೀಗಿದ್ರಿ ಸ್ವಲ್ಪ? ಹೌದು ಸರ್. ಹಾಗಿದ್ರಿ? ಹೌದು. ಎಷ್ಟು ಕೆ ಜಿ ಇದ್ರಿ? ನಾನು 84 kg ಇದ್ದೆ. 84 kg? ಸೊ ಆಮೇಲೆ ಅನ್ನಿಸ್ತಾ ಇತ್ತು ಎಲ್ಲ ಪ್ರಾಬ್ಲಮ್ಸ್, ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯ್ತಿತ್ತು. ಸೊ ಎಲ್ಲಾದರೂ ಹೋದರೆ ದಪ್ಪ ಇದೆಯಾ ಆ ಥರ, ನೀನು 1 kg ಸಣ್ಣ ಆಗೋಕ್ಕಾಗಲ್ಲ, ಈ ಥರ ಅವಮಾನಗಳೆಲ್ಲ ಅನುಭವಿಸಿ ಕ್ರಾಸ್ ಡಯಟ್ ಎಲ್ಲ ಮಾಡಿ, ಸೊ ಅದೇ ಇಂಟಿಮಿಟಿಂಗ್ ಫಾಸ್ಟಿಂಗ್ ಮಾಡೋದಾಗಲಿ, ಸೊ ಬರೀ ಸಲಾಡ್ ತಿನ್ಕೊಂಡೇ ಇರೋದು, ಈ ಥರದ್ದೆಲ್ಲ ನಾನು ಮಾಡಿ, ಸೊ ಅದು ಯಾವುದೋ ನನಗೆ ರಿಸಲ್ಟ್ ಕೊಡಲಿಲ್ಲ. ಸೊ ಏನು ಮಾಡೋದು, ಇದೊಂದು ಇಷ್ಟೊಂದು ಪ್ರಾಬ್ಲಮ್ಸಾ ವೆಯ್ಟ್ ಲಾಸ್ ಮಾಡೋದು ಅಂತ ನನಗೆ ತುಂಬ ದಿನ ನಾನು ಅಂದ್ಕೊಂಡಿದ್ದು ಇದೆ. ಏನು ಇದ್ರಲ್ಲಿ ಅಂಥದ್ದೇನಿದೆ, ಸೊ ನಾನು ಸ್ವಲ್ಪ ಚಾಲೆಂಜಾಗಿ ತೊಗೋಬೇಕು, ಸೊ ಇದನ್ನ ಏನಿದೆ ಇದನ್ನು ನಾನು ಗೆಲ್ಲಬೇಕು, ವೆಯ್ಟ್ ಲಾಸ್ ಮಾಡಲೇಬೇಕು ಅನ್ನೋದೊಂದು ಚಾಲೆಂಜ್ ತೊಗೊಂಡು ಸೊ ಸರ್ಚ್ ಮಾಡಬೇಕಾದ್ರೆ ಗಾಯತ್ರಿ ಮ್ಯಾಮಿಂದ ಆ್ಯಕ್ಚುಲಿ ನನಗೆ ಸರ್ ಪರಿಚಯ ಆಗಿದ್ದು. ಓ, ನಮ್ಮ ಗಾಯ್ಸ್ ಗ್ಲಿಟ್ಸ್. ಹಾಂ, ಗಾಯ್ಗ್ಲಿಟ್ಸ್. ಆ್ಯಕ್ಚುಲಿ ಫಸ್ಟ್ ಗಾಯತ್ರಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಗಾಯತ್ರಿ ಮ್ಯಾಮ್ ಹಿಂಗೆ ವಿಡಿಯೋಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದು ಪ್ರಜ್ವಲ್ ಸರ್ನ. ಸೊ ಅವಾಗ ನಾನು ಇನ್ನೊಬ್ಬರನ್ನ ಆಲ್ರೆಡಿ ಅಷ್ಟು ಹೊತ್ತಿ ಇನ್ನೊಬ್ಬರನ್ನ ನಾನು ಕೋಚ್ ಅವ್ರನ್ನ ಸರ್ಚ್ ಮಾಡ್ತಾ ಇದ್ದೆ. ಸರ್ಚ್ ಮಾಡಿದ್ರೆ ನನಗೇನಾಯಿತು ಅಂದರೆ ಅವರು ಆನ್ಲೈನ್ ಕೋಚೆ, ಬಟ್ ನನಗೆ ಅಮೌಂಟ್ ಅನ್ನೋದು ಮಧ್ಯ ಬಂತು. ಸೊ ಅಮೌಂಟ್ ಕಾಸ್ಟ್ ನನಗೆ, ಸೊ ನಾವು ಗೃಹಿಣಿ ಆಗಿರೋದ್ರಿಂದ ಎಲ್ಲದನ್ನು ಥಿಂಕ್ ಮಾಡಬೇಕಾಗುತ್ತೆ. ಸೊ ನನಗೆ ಅದು ಸೊ ಎಲ್ಲೋ ಕಡೆ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನಿಸ್ತು. ಸೊ ಇವ್ರನ್ನೊಂದ್ಸಲ ಮೀಟ್ ಮಾಡಿ ಕೇಳೋಣ, ಕಾಲ್ ಮಾಡಿ ಅಂತ ಎಲ್ಲ ಹೇಳಿದಾಗ ಸೊ ಇವ್ರದ್ದು ಬಜೆಟ್ ಓಕೆ ಅನ್ನಿಸ್ತು ನನಗೆ, ಬಜೆಟ್ ಫ್ರೆಂಡ್ಲಿ ಇದೆ, ಸೊ ಎಲ್ಲರೂ ತೊಗೋಬೋದು ಅಂತ ಆ ಥರ ಅನಿಸಿ ನಾನು ತೊಗೊಂಡಿದ್ದು ಸರ್. ತೊಗೊಂಡು ಇವಾಗ ನಾನೇ ಕೋಚ್ ಆಗಬೇಕನ್ನೋಷ್ಟು ನನಗೆ ಸೊ ಇದರಲ್ಲಿ ಇನ್ಸ್ಪೈರ್ ಆಗಿದ್ದೀನಿ. ಅಲ್ಲ, ಈ ಗೋ ಗೆಟ್ ಫಿಟ್ ಆ್ಯಪು ಇದಕ್ಕೆ ನೀವು ಬಂದು ಕೋಚ್ ತಗೊಂಡಿದ್ದೀರಾ? ಟ್ರೈನ್ ತಗೊಂಡಿದ್ದೀನಿ. ಯಾವ ಥರ ಟ್ರೈನಿಂಗ್? ಎಷ್ಟು ತಿಂಗಳು? ಆನ್ಲೈನ್ ಟ್ರೈನಿಂಗು, ಮನೆಯಲ್ಲೇ ಮಾಡೋದು ವರ್ಕೌಟ್ ಎಲ್ಲ, ಮಾಮೂಲಿ ಏನು ಊಟ ತಿಂತಾ ಇದ್ವಿ ಅದೇ ಥರ ಮಾಮೂಲಿ ಊಟನೇ, ಏನು ಕ್ವಾಂಟಿಟಿ ಅಷ್ಟೇ ಇದರಲ್ಲಿ. ಮಾಮೂಲಿ ಏನು ಡೈಲಿ ತಿಂತಾ ಇದ್ವಿ ನಾವು ಅದೇ ಬೇಸಿಕ್ ಮೇಲೆ ಇರುತ್ತೆ, ಕ್ವಾಂಟಿಟಿ ಎಷ್ಟು ನಮ್ಮ ಬಾಡಿಗೆ ಎಷ್ಟು ಬೇಕು ಅನ್ನೋ ಥರ ಇರುತ್ತೆ ಅಷ್ಟೆ. ಇನ್ನು ವರ್ಕೌಟ್ ಏನು ಅಂದರೆ 1 ಗಂಟೆ ನಮಗೆ ನಾವು ಟೈಮ್ ಕೊಡಲೇಬೇಕು. ಸೊ ಯಾವುದು ಇದಕ್ಕಿದಂಗೆ ಮ್ಯಾಜಿಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ 1 hour ನನಗೆ ನಾನು ಟೈಮ್ ಎತ್ತಿಟ್ಕೊಂಡು ಮಾಡಿದ್ದು ಈ ಜರ್ನಿಲಿ ನಾನು ಬಂದಿದ್ದು ಆ ಥರ. ಈಗ ಎಷ್ಟು 84 kg ಇದ್ರಾ? ಅವಾಗ ನಾನು 84 ಇದ್ದೆ, ಈಗ 68-65 ಹತ್ರ ರೀಚ್ ಆಗ್ತಾ ಇದ್ದೀನಿ. ಅಂದರೆ 20 kg ಕಮ್ಮಿ? 20 kg. ಎಷ್ಟು ತಿಂಗಳಲ್ಲಿ? 3 monthsಲ್ಲಿ 16 kg ಕಮ್ಮಿ ಅದೇ. 3 monthsಲ್ಲಿ. ಸೊ ಅದಾದ್ಮೇಲೆ ಮತ್ತೆ ನನಗೆ ಗೊತ್ತಾಯ್ತಲ್ಲ, ಸೊ ಇದಿಷ್ಟೇ, ಇನ್ನೇನು ಸಣ್ಣ ಆಗೋದು ಇದ್ರಲ್ಲಿ ಏನೂ ಇಲ್ಲ, ತುಂಬ ಕಷ್ಟ ಅಂತ ಏನಿಲ್ಲ,
ಸೊ ಆಗುತ್ತೆ ಅಂದಮೇಲೆ ನಾನು ಬಿಡಬಾರ್ದು ಅಂತ ಹೇಳಿ ಸೊ ನಾನೀಗ ಜಾಯ್ನ್ ಆಗಿ 1 year ಆಗಿದೆ. ಸೊ ನಾನು ಕಂಟಿನ್ಯೂ ಅಲ್ಲೇ ಇದ್ದೀನಿ. ಮೊದಲು ಈಗ ದಪ್ಪ 84 kg ಇದ್ದಾಗ ಏನೇನು ಸಮಸ್ಯೆ ಆಯ್ತು? ಸಮಸ್ಯೆ ಅಂದರೆ ಸರ್, ಈಗ ಕೆಲಸ ಮಾಡಬೇಕು ಅಂದರೆ ಸೊ ಆಕ್ಟಿವ್ ಆಗಿರೋಕ್ಕಾಗ್ತಾ ಇಲ್ಲ, ಇಡೀ ದಿನ ಆಕ್ಟಿವ್ ಆಗಿರೋಕ್ಕಾಗ್ತಾ ಇರಲಿಲ್ಲ. ಸೊ ಅದು ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಅವಾಗ ಅಂದ್ಕೊಂಡೆ ಇದೆಲ್ಲ ನನಗೆ ಫಸ್ಟ್ ಇನ್ನೊಂದು ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ಯಾವುದಕ್ಕೆ ಒಂದಕ್ಕೂ ಟ್ಯಾಬ್ಲೆಟ್ಸೇ ಪರಿಹಾರ ಅಲ್ಲ ಅನ್ನೋಳು ನಾನು. ಮೈಂಡ್ ಸ್ಟ್ರಾಂಗ್ ಮಾಡಿಕೊಂಡ್ರೆ ಎಲ್ಲದನ್ನು ಎದುರಿಸ್ಬೋದು ಅಂತ. ಸೊ ಆ ಥರ ಸ್ವಲ್ಪ ಚಾಲೆಂಜಿಂಗೇ ಜಾಸ್ತಿ. ಸೊ ಇದು ಆಗುತ್ತೆ, ಬಟ್ ಎಲ್ಲದಕ್ಕಿಂತ ಸಪೋರ್ಟಿವ್ ನಮ್ಮ ಮನೆಯವರು. ನೀನು ಆಗುತ್ತೆ, ಮಾಡ್ತೀಯಾ ಮಾಡು ಅಂತ ಹೇಳಿ ಅವರು ಸರಿ ನೀನು ಮಾಡ್ತೀಯ ಇದನ್ನು, ಸೊ ಮಾಡು ಅಂತ ಹೇಳಿದ್ಮೇಲೆ ತೊಗೊಂಡಿದ್ದು. ಸೊ ಇದರಲ್ಲಿ ಏನು ಅಂತ ಕಷ್ಟ ಅಂತ ಏನಿಲ್ಲ. ಎಲ್ಲರೂ ಅನ್ಕೋತಾರೆ ಮತ್ತೆ ಈಗ ತೊಗೊಂಡ್ಬಿಡ್ತೀವ ಮತ್ತೆ ದಪ್ಪ ಆಗಬಾರ್ದು ಅಂತ ಕೇಳ್ತಾರೆ. ಕ್ವಶನ್ ಕೇಳೋದೆ ಫಸ್ಟ್ ಲೇಡೀಸ್ ಅದು. ಈಗ ತಗೊಂಡ್ಬಿಡ್ತೀವಿ 3 months, ಅದಾದ್ಮೇಲೆ ಮತ್ತೆ ದಪ್ಪ ಆಗ್ತೀವಿ, ಅವಾಗ ಏನ್ ಮಾಡೋದು? ಸೊ ಇವಾಗ ಕಲ್ತಿರ್ತೀವಲ್ವಾ, ಯಾವ್ದನ್ನೇ ಆಗ್ಲಿ ಕಲ್ತಿರೋದನ್ನ ಯೂಸ್ ಮಾಡಿದಾಗ ನೀನು ಫೇಲ್ಯೂರ್ ಆಗಕ್ ಸಾಧ್ಯ ಇಲ್ಲ. ನೀನ್ ಬಿಟ್ಟಾಗ ಫೇಲ್ಯೂರ್ ಆಗೇ ಆಗುತ್ತೆ. ಅದು ಎಲ್ಲದು ವಿದ್ಯೆ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದು ಎಲ್ಲದು ಅಷ್ಟೇ ಅಲ್ವಾ. ಸೊ ಅದನ್ನ ತಿಳ್ಕೊಬೇಕು. ಆಮೇಲೆ ಇನ್ನೊಂದು ಹೌಸ್ ವೈಫ್ ಏನಂತಾರೆ ಅಂದ್ರೆ ಟೈಮೇ ಆಗಲ್ಲ ನಮ್ಗೆ, ಈ ಹಬ್ಬ ಆಗ್ಬೇಕು, ಇದಾದ್ರೆ ನೆಕ್ಸ್ಟ್ ಹಬ್ಬ ಆಗ್ಲಿ, ಮಕ್ಕಳು ಕ್ಲಾಸಿಂದ ಬರ್ತಾರೆ, ಆಗದೇ ಇಲ್ಲ. ಸೊ ಆ ಥರ ಎಲ್ಲ ಏನಿಲ್ಲ, ಎಲ್ಲದು ಆಗುತ್ತೆ. ಮಾಡ್ತೀನಿ ಅನ್ನೋ ಹೊರಡ್ಬೇಕಷ್ಟೇ, ನಮಗೆ ಉತ್ಸಾಹ ಇದ್ರೆ ಸೊ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ವೆರಿ ಗುಡ್. ಓಕೆ. ಸೊ ಸರ್, ನಿಮ್ಮ ಆಕ್ಚುಲಿ ಹೆಣ್ಮಕ್ಳು ಏಜ್ ಹೇಳ್ಬಾರ್ದು, ಹೇಳ್ಬಿಟ್ರು ನಿಮ್ಮ ಏಜ್ ಅವರು. ನಿಮ್ಮ 38 ನಿಮಗೆ? ಹೌದು ಸರ್. ವೆರಿ ಗುಡ್. ಬಟ್ ಏನಿಲ್ಲ ಒಂದು 5-6 ವರ್ಷ ಕಮ್ಮಿ ಕಾಣ್ತೀರಿ. ಹೌದು. ಬಟ್ ಇದರಿಂದ ಸ್ಕಿನ್ದಾಗಲಿ ಮತ್ತೊಂದು ಎಲ್ಲ ಬೆನಿಫಿಟ್ನ ನಾನು ಪಡ್ಕೊಂಡಿರೋದು, ಆ ಖುಷಿ ನನಗೆ ತುಂಬ ಇದೆ. ಸೊ ಹೆಲ್ತ್ ಬೆನಿಫಿಟ್ಸ್ ಆಗಲಿ, ಆ್ಯಕ್ಟಿವ್ ಆಗಿರೋದಾಗಲಿ, ಸೊ ಅದೆಲ್ಲ ನನಗೆ ತುಂಬ ಖುಷಿ ಇದೆ. ವೆಯ್ಟ್ ಲಾಸ್ ಆಗಿ ನನಗೆ ಆ ಫೀಲ್ನ ನಾನು ಮಾತ್ರ ಅನುಭವಿಸೋಕೆ ಸಾಧ್ಯ ಅಂತ ಅನ್ಕೋತೀನಿ. ಒಂದು ಡ್ರೆಸ್ಸಿಂದ ಆಗಿರ್ಬೋದು, ಸೊ ಎಲ್ಲದ್ರಿಂದನೂ. ಈಗ ಹಳೆ ಡ್ರೆಸ್ ಎಲ್ಲ ಬಿಸಾಕ್ಬಿಟ್ರಾ? ಸರ್, ನಾವು ಆಗೋದೇ ಇಲ್ಲ ಇವಾಗ, ಹಂಗೆ ಆಗ್ಬಿಟ್ಟಿದೆ ಇವಾಗ. ನಿಮ್ಮ ಯಜಮಾನ ಸುಮ್ಮನೆ ಖರ್ಚಿಗೆ ಹೊಸ ಬಟ್ಟೆ ಕೊಡಿಸ್ಬೇಕು. ಇವಾಗ ಅದೇ ಆಗಿರೋದು ಅವ್ರಿಗೆ. ದಪ್ಪಾಗಿದ್ದಾಗ ಒಂಥರ, ಸಣ್ಣ ಆದ್ಮೇಲೆ ಒಂಥರ. ಸೊ ಒಂಥರ ಖುಷಿ ಆಗ್ತದೆ, ತುಂಬಾ ಹ್ಯಾಪಿ ಖುಷಿ ಇದೆ ಸರ್. ಆ ಖುಷಿ ಎಲ್ರಿಗೂ ನಾನೇನು ಹೇಳೋದು ಅಂದರೆ, ಎಲ್ಲ ಹೆಣ್ಮಕ್ಳು ರೀಚ್ ಆಗ್ಬೋದು. ಸೊ ಅವ್ರು ಏನಾಗ್ಬಿಡ್ತಾರೆ ಅಂದರೆ, ದಪ್ಪ ಆದ ತಕ್ಷಣ ಅನ್ಕೊಂಡ್ಬಿಡ್ತಾರೆ, ಮುಗೀತು, ಇನ್ನು ಆಗೋದೇ ಇಲ್ಲ ನಮ್ಮ ಕೈಯಲ್ಲಿ, ಸೊ ಬಿಡು, ಇನ್ನೇನು ತಿನ್ಕೊಂಡು ಆರಾಮಾಗಿ ಇದ್ಬಿಡೋಣ ಅಂತ ಎಲ್ಲ ಹೇಳ್ತಾರೆ. ಸೊ ಅದಲ್ಲ, ಎಲ್ಲರೂ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ, ನಾನು ಚೆನ್ನಾಗಿ ಕಾಣ್ಬೇಕು ಅನ್ನೋದು ಎಲ್ಲರೂ ಮನ್ಸೊಳಗೆ ಇದ್ದೇ ಇರುತ್ತೆ, ಗಂಡಸ್ರಿಗೂ ಇರುತ್ತೆ. ಆದ್ರೂ ಅವ್ರು ಹೇಳ್ಕೊಳಲ್ವಲ್ಲ ಸರ್, ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಸೊ ಹೆಣ್ಮಕ್ಳಿಗಂತೂ ಆ ಬಟ್ಟೆ ಹಾಕೋಬೇಕು, ಈ ಬಟ್ಟೆ ಹಾಕೋಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅದನ್ನೆಲ್ಲ ಯಾಕೆ ಬಚ್ಚಿಟ್ಕೋತೀರಾ? ಸೊ ಅದನ್ನ ಮಾಡ್ಬೇಕನ್ನೋ ಒಂದು ಸ್ಟೆಪ್ ಮುಂದೆ ಬರ್ಬೇಕಷ್ಟೆ, ಮನ್ಸು ಮಾಡ್ಬೇಕು. ಸೊ ಯಾವುದು ಆಗದೆ ಇರೋದಂಥದ್ದು ಯಾವುದೂ ಇಲ್ಲ. ಸೊ ನಾವೆಲ್ಲ ಒಂದು ಸಣ್ಣದಾಗ ಒಂದು ಹೆಜ್ಜೆ ಇಟ್ಟಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ರೂ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಯಾವುದೇ ಈಗ ಸಪ್ಲಿಮೆಂಟ್ಸಿ ಕುಡ್ಕೊಂಡು ಅದನ್ನೆಲ್ಲ ಮಾಡೋಕ್ಕಾಗಲ್ಲ, ಅದನ್ನ ನಾನು ಹೇಳ್ತೀನಿ. ನಾನು ಆ ಥರ ಸರ್ಚ್ ಮಾಡಿದವಳೆ ನಾನು ಮೈಂಡಲ್ಲಿ ಇಟ್ಕೊಂಡು. ಯಾಕೆಂದರೆ ನಮ್ಮದು ಒಂದು ಸಣ್ಣ ಹಳ್ಳಿ ಆಗಿರೋದ್ರಿಂದ ಸೊ ನಾವು ಜಿಮ್ಗೆ ಹೋಗ್ಬೇಕು ಅಂದರೆ 15 kilometers ಹೋಗ್ಬೇಕಿತ್ತು. ಸೊ ನನಗದು ಅಸಾಧ್ಯನೇ, ಅದು ಸಾಧ್ಯ ಆಗಲ್ಲ ಅನ್ನೋದು ನನಗೆ ಮೈಂಡಲ್ಲಿ ಬಂತು. ಯಾಕೆಂದರೆ ಬೆಳಗಿನ ಜಾವನೇ ಹೋಗಿ ಬರೋಕ್ಕಾಗಲ್ಲ, ಅದಕ್ಕೆ ವೆಹಿಕಲ್ ಖರ್ಚು. ಈಗ ನಾವು ಹೌಸ್ ವೈಫ್ ಅಂದಾಗ ನಾವು ಅರ್ನ್ ಮಾಡಿದ್ರೆ ತಾನೇ ಖರ್ಚು ಮಾಡೋಕ್ಕಾಗೋದು. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಹಂಗಾಗಿ ನಾನೇನು ಹೇಳ್ತೀನಿ ಅಂದರೆ, ಅದು ಆಗೋದೇ ಇಲ್ಲ ಅನ್ನೋದು ಗೊತ್ತಾಯಿತು. ಹೋಮ್ ವರ್ಕೌಟೇ ನಾನು ಹುಡುಕ್ತಾ ಇದ್ದಿದ್ದು. ಸೊ ನಾನು ಈ ಹಳ್ಳಿಲಿದ್ದೂ ನಾನು ಮಾಡಿ ತೋರಿಸ್ಬೇಕು. ಸೊ ಯಾಕಾಗಲ್ಲ? ಸೊ ಆನ್ಲೈನಲ್ಲೂ ಮಾಡ್ಬೋದು ಅನ್ನೋದಕ್ಕೆ ನಾನು ಇವಾಗ ಉದಾಹರಣೆ ಕೂತಿದ್ದೀನಿ ಅನ್ಕೋತೀನಿ. ನಗರಗಳಲ್ಲಿ ಇರೋರಿಗಿಂತಲೂ ಹಳ್ಳಿಗಳಲ್ಲಿರೋ ಪಾಪ್ಯುಲೇಷನ್ ಜಾಸ್ತಿ ಬಿಡಿ ಭಾರತದಲ್ಲಿ. ಸೊ ಅವ್ರಿಗೆ ಎಷ್ಟು ಅನುಕೂಲ ನೋಡಿ ಇದರಿಂದ. ಹೌದು ಸರ್, ಹೆಣ್ಮಕ್ಳು ಏನಾಗ್ತಾರೆ ಅಂದ್ರೆ, ಆಮೇಲೆ ಇನ್ನೊಂದಿರುತ್ತೆ, ನಾವು ಈಗ ಹಳ್ಳಿಲಿ ಇದೀವಿ, ನಮ್ ಕೈಲಾಗಲ್ಲ, ನೋಡಪ್ಪ ಅವ್ರೇನೋ ಸಣ್ಣ ಆದ್ರೂ ಬೆಂಗಳೂರಲ್ಲಿ ಇದಾರೆ, ಜಿಮ್ಮಿಗೆ ಹೋಗ್ತಾರೆ. ಏನಿಲ್ಲ, ಅವ್ರು ಅಲ್ಲಿಗೆ ಹೋದ್ರೆ ಅವ್ರು ಅಲ್ಲಿ ಲೈಫ್ ಸ್ಟೈಲ್ನ ಅವರು ಇದು ಮಾಡ್ತಾರೆ. ನಮಗೆ ಹಂಗಂತ ಹೇಳ್ಬಿಟ್ಟು ನಮ್ಮ ಆಸೆ ಕನ್ಸುಗಳನ್ನ ನಾವ್ಯಾಕೆ ಈಡೇರಿಸ್ಕೊಂಡು, ನಮಗೂ ಒಂದೇನೋ ದಾರಿ ಇರುತ್ತೆ. ಸೊ ಅದನ್ನ ಹುಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ವೆರಿ ಗುಡ್. ಮನೇಲಿ ದಿನನಿತ್ಯ ಬಳಸುವ ಆಹಾರನೇ ಬಳಸಿದಿರಿ? ಮನೇಲಿ ವರ್ಕೌಟ್ ಮಾಡಿದ್ರಿ? ಮನೇಲೆ ವರ್ಕೌಟ್ ಏನಿಲ್ಲ, 1 hour ವರ್ಕೌಟ್. ನಮ್ಮ ಬಾಡಿನ ನಾವು ದಂಡಿಸ್ಲೇಬೇಕಲ್ಲ ಸರ್, ಯಾವುದು ಕಷ್ಟಪಡದೆ ಈಸಿಯಾಗಿ ಬರಲ್ಲ. ಸೊ
ಅದು ನನಗೆ ಅರ್ಥ ಆಗಿದೆ ಇವಾಗ. ಆಮೇಲೆ ಇನ್ನೊಂದು ಏನು ಅಂದರೆ ಬರೀ ವರ್ಕೌಟ್ ಅನ್ನೋದಕ್ಕಿಂತ ಸರ್ರು ನಮಗೆ ತುಂಬ ನಾಲೆಡ್ಜ್ನ ಗೇನ್ ಮಾಡಿದ್ರು. ಜೀರೋ ನಾಲೆಡ್ಜ್ ನನಗೆ ಇದರಲ್ಲಿ ಇದ್ದಿದ್ದು. ನನಗೂ ಇತ್ತು ಎಲ್ಲರಂಗೆ, ಅದನ್ನು ಕುಡಿದ್ರೆ ಸಣ್ಣ ಆಗ್ತೀನಿ, ಇದನ್ನು ಕುಡಿದ್ರೆ ಸಣ್ಣ ಆಗ್ತೀನಿ. ಸೊ ಯಾವುದು ವರ್ಕ್ ಮಾಡಿಲ್ಲ. ಎಲ್ಲದು ಮಾಡಿದ್ದೀನಿ ನಾನು, ಯಾವುದು ಮಾಡಿದೆ ಅಂತೂ ಇಲ್ಲ. ಸೊ ಕ್ಯಾಲೋರಿ ಅಂದರೆ ಏನು, ಸೊ ಪ್ರೋಟೀನ್ ಏನು ತಗೋಬೇಕು, ಸೊ ಅದನ್ನೆಲ್ಲ ಕಲಿಸಿದ್ದು ಸರ್ರು ನಮಗೆ. ಸೊ ಅದನ್ನೆಲ್ಲ ಇವಾಗ ಸ್ವಲ್ಪ ಸ್ವಲ್ಪ ನಾಲೆಡ್ಜ್ ಬಂದಿದೆ ಅಂತ ಹೇಳಬೇಕು. ಆಮೇಲೆ ತಿನ್ಬಿಡ್ತೀವಿ. ಈಗ ಇಷ್ಟಪಟ್ಟಿದ್ದ ಬಿಟ್ಟು ನೀವು ಜೀವನ ಮಾಡಿ ಅಂತ ನಾವು ಹೇಳಲ್ಲ. ಸೊ ತಿನ್ಬೇಕು, ಎಲ್ಲನೂ ತಿನ್ನಬೇಕು. ಸೊ ತಿಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಬ್ಯಾಲೆನ್ಸ್ ಮಾಡೋದನ್ನು ಸರ್ ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಓಕೆ, ಅದನ್ನ ಕಲ್ತಿದ್ದೀನಿ ಇವಾಗ. ಈಗ ಏನಂತಾರೆ ನಿಮ್ಮ ಸ್ನೇಹಿತರು, ಸಂಬಂಧಿಕರು? ಎಲ್ರೂ ಇವಾಗ ನಾನು ಜಿಮ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನ, ಯಾವಾಗ ಸ್ಟಾರ್ಟ್ ಮಾಡ್ತೀಯಾ, ಬೇಗ ಸ್ಟಾರ್ಟ್ ಮಾಡು ಅಂತ ಕೇಳ್ತಾರೆ. ಸೊ ನನಗೇನು ಅಂದರೆ ನಮ್ಮೂರಲ್ಲೂ ಎಲ್ಲರೂ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಸೊ ಅವರಲ್ಲೇ ಬಚ್ಚಿಟ್ಕೊಳ್ಳೋದಕ್ಕಿಂತ ಅವ್ರ ಆಸೆನೂ ಸ್ವಲ್ಪ ನಾನು ಡ್ರೆಸ್ ಹಾಕೊಂಡೋಗಿ ಇವಾಗ ಹೇಳ್ತಾರೆ ಹೆಂಗೆ ಸಣ್ಣ ಆಗ್ಬಿಟ್ಟೆ ಅಂತ. ಸೊ ಎಲ್ಲರೂ ಆಗಲಿ ಅನ್ನೋದಕ್ಕೆ ನನಗೂ ಸರ್ಗೆ ಹೇಳ್ತಾ ಇದ್ದೀನಿ, ಜಿಮ್ ಸ್ಟಾರ್ಟ್ ಮಾಡ್ಬೇಕು ಸರ್. ನನಗೆ ಇದ್ರಲ್ಲಿ ಖುಷಿ ಇದೆ, ನನಗೆ ತುಂಬ ಖುಷಿ ಇದೆ. ನನಗೆ ಹೆಲ್ತಿಯಾಗಿರೋದು ಅಂದ್ರೇ ಇಷ್ಟ ಫಸ್ಟ್ ಆಫ್ ಆಲ್. ಸೊ ಅದರಲ್ಲಿ ಬರ್ತಿದ್ದೆ, ಬಟ್ ನನಗೆ ಅದು ರಾಂಗ್ ರೂಟ್ ಹೋಗ್ತಾ ಇದ್ದೆ ನಾನು. ನನಗೆ ರೈಟ್ ವೇ ಗೊತ್ತಿರಲಿಲ್ಲ, ಏನ ಹೆಂಗೆ ತಿನ್ನಬೇಕು, ಇದು ಒಳ್ಳೇದು ಅಂದರೆ ಅದನ್ನೇ ತಿನ್ಬಿಡೋದಲ್ಲ. ಸೊ ಯಾವುದನ್ನು ಎಷ್ಟು ತಿನ್ನಬೇಕು ಅದನ್ನು ಕಲಿತೆ ಇವಾಗ ಸರ್ ಹತ್ರ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಆಮೇಲೆ ನಿಮ್ಮ ಯಜಮಾನ್ರ ಮಕ್ಳು ಏನಂತಾರೆ ಈಗ? ಅವರೆಲ್ಲ ಖುಷಿ ಸರ್. ಅಂದರೆ ನನ್ನ ಮಕ್ಳಿಗೆ ನಾನು ಇನ್ಸ್ಪೈರ್ ಆದೆ ಅನ್ಕೋತೀನಿ ಎಲ್ಲ ಒಂದು ಕಡೆ. ಎಷ್ಟು ಮಕ್ಳು ನಿಮಗೆ? ನಮಗೆ 2 ಮಕ್ಕಳು. ಓದ್ತವ್ರೆ? ಓದ್ತಿದ್ದಾರೆ. ನಾನು ಯಾಕೆ ಚಾಲೆಂಜ್ ತಗೊಂಡೆ ಅಂದರೆ, ಸೊ ನನ್ನ ಮಕ್ಳಿಗೆ ನಾನು ಈ ಏಜಿಗೆ ಬಂದಾಗ ನಾನು ಇಷ್ಟಪ್ಪ ಇದ್ರು ಆಗಲ್ಲ ಅಂತ ನಾನು ಬಿಟ್ಟಿದ್ರೆ ಅವ್ರಿಗೂ ಆ ಮನಸ್ಸಲ್ಲಿ ಬಂದ್ಬಿಡೋದೇನೋ, ಆಗಲ್ಲ ಅನ್ನೋದು. ಸೊ ನಾನು ಏನು ಹೇಳ್ತೀನಿ, ಯಾವ್ದು ಆಗಲ್ಲ ಅಂತೀರ ಅದನ್ನು ಮಾಡಬೇಕು. ಸೊ ಅದನ್ನು ನಾನು ಮಾಡಿ ತೋರಿಸ್ದೆ. ಇವಾಗ ನನಗೆ ಅವ್ರು ಯಾವುದನ್ನು ಆಗಲ್ಲ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ನಮ್ಮಮ್ಮ ಹಿಂಗೆ ಈ ಚಾಲೆಂಜ್ ತೊಗೊಂಡು ಮಾಡಿದ್ದಾರೆ ಅಂದರೆ ನಾವು ಚಾಲೆಂಜ್ ತೊಗೊಂಡು ಮಾಡಲೇಬೇಕು. ಸೊ ಅದು ಓದೋದ್ರಲ್ಲಾಗಲಿ ಇನ್ನೊಂದರಲ್ಲಾಗಲಿ, ಸೊ ಅದನ್ನು ಕಲ್ತಿದ್ದಾರೆ ಅವರು ನನ್ನಿಂದ. ವೆರಿ ಗುಡ್. ಮತ್ತು ಯಾವ ಟೈಮಲ್ಲಿ 1 ಅವರ್ ಕೊಟ್ಕೋತೀರಿ ನಿಮಗೆ? ಸರ್ ನಾನು ಅರ್ಲಿ ಮಾರ್ನಿಂಗ್ಗೆ ಪ್ರಿಫರ್ ಮಾಡ್ತೀನಿ. ಸೊ ನಾನು ಬೇಗ ಎದ್ದೇಳೋದ್ರಿಂದ ನನಗೆ ಮುಂಚೆಯಿಂದನೂ ಬೇಗ ಎದ್ದೇಳೋದು ಅಭ್ಯಾಸ ಇದೆ. ಸೊ ನಮ್ಮನೆ ಎಲ್ಲರೂ ನಾವು 5-4ಗೆ ಎದ್ದೇಳ್ತೀವಿ, 5ಗಂತೂ ಎದ್ದೇಳ್ತೀವಿ. ಸೊ ಅವಾಗ 5ಇಂದ 6 1 ಅವರ್ ಅವಾಗ ನಾನು ಟೈಮ್ನ ಕೊಟ್ಕೋತೀನಿ. ಅದೇ ಟೈಮ್ ಇಲ್ಲ ಅನ್ನೋರಿಗೆ ನಾನು ಟೈಮ್ ಯಾವ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಟೈಮೇ ಇಲ್ಲ ಅನ್ನೋರಿಗೆ ಸೊ ಯಾವ ಟೈಮಲ್ಲಿ ಮಾಡ್ಕೋಬೋದು. ಸೊ ಮಾಡ್ಕೋಬೋದು, ದಿನವಿಡೀ ಯಾವ್ದಾದ್ರು ಟೈಮಲ್ಲಿ ಮಾಡ್ಕೋಬೋದು. ಸೊ ಅವ್ರವ್ರ ಕಂಫರ್ಟ್. ಬಟ್ ಒಂದು ಟೈಮ್ ಫಿಕ್ಸ್ ಇಟ್ಕೊಂಡ್ರೆ ಒಳ್ಳೇದು. ಫಿಕ್ಸ್ ಇಟ್ಕೊಂಡ್ರೆ ಒಳ್ಳೇದು. ಅದು ಅರ್ಲಿ ಮಾರ್ನಿಂಗ್ ಇಟ್ಕೊಂಡ್ರೆ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಇನ್ಯಾವಾಗಾದ್ರೂ ಆದರೆ ಯಾರು ಮನೆಗೆ ಬರ್ತಾ ಇರ್ತಾರೆ. ಸೊ ನಾವೆಲ್ಲರೂ ಆಚೆ ಹೋಗೋದಿರುತ್ತೆ, ಮಕ್ಕಳು ಬರ್ತಾರೆ. ಸೊ ಅದಕ್ಕೆಲ್ಲ ಅರ್ಲಿ ಮಾರ್ನಿಂಗ್ ಮಾಡ್ಕೊಂಡ್ಬಿಟ್ರೆ ಸೊ ಬೆಸ್ಟ್ ಅನ್ಕೋತೀನಿ. ಎಲ್ಲರೂ ಹೇಳಕ್ ಮುಂಚೆ ಕೆಲಸ ಆದ್ಮೇಲೆ ನಮಗೂ ಒಂದು ಮೈಂಡ್ ಫ್ರೀ ಇರುತ್ತೆ. ನಾನು ಎಕ್ಸಸೈಸ್ ಅನ್ನೋದು ಅದೇ ಮೈಂಡಲ್ಲಿ ಉಳ್ಕೊಂಡ್ಬಿಡುತ್ತೆ. ಸಂಜೆ ತನಕ ನಾನು ಮಾಡಿಲ್ಲ ಅಂತ. ಸೊ ಫಸ್ಟೇ ಮುಗಿಸ್ಕೊಂಡ್ಬಿಟ್ರೆ ಕೂಲ್, ನನ್ನ ಕೆಲಸ ಮುಗೀತು. ಸೊ ಇವತ್ತಿನ ದಿನನ ಬೇರೆ ಟೈಮ್ ಕೊಡ್ಬೋದು ಅಂತ. ಏನು ಮನೇಲಿ ಇದೆಲ್ಲ ತಗೊಂಡಿದ್ದೀರಾ? ಎಕ್ವಿಪ್ಮೆಂಟ್ಸ್ ಏನು ತಗೊಂಡಿಲ್ಲ. ರೆಸಿಸ್ಟೆಂಟ್ ಬ್ಯಾಂಡ್ ಒಂದರಲ್ಲಿ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ವೆಯ್ಟ್, ಅದೇ ನಾನು ಟ್ರೈನ್ ಆಗಬೇಕು ಅನ್ನೋದಕ್ಕೆ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಸೊ ಡಂಬಲ್ಸ್ ಅಷ್ಟೆ, ಇನ್ಯಾವುದೇ ಮಿಷಿನ್ಸು ಅದಕ್ಕೂ ಎಲ್ಲ ಇನ್ವೆಸ್ಟ್ ಮಾಡಬೇಕಲ್ಲ ಸರ್. ಬಟ್ ಅದು ಏನು ಇಲ್ಲದೆ ಮಾಡಿದ್ದೀರಿ ನೋಡಿ, ಭಾಳ ಸಿಂಪಲ್ ಖರ್ಚು. ನಾನು ಸಿಂಪಲ್ ಆಗಿ ಆಗಿದೆ, ಸಿಂಪಲ್ ಖರ್ಚಲ್ಲಿ ಆಗಿದೆ. ದೊಡ್ಡ ಲಕ್ಷಾಂತರ ರೂಪಾಯಿ ಖರ್ಚು. ಲಕ್ಷಾಂತರ ರೂಪಾಯಿ ಏನಿಲ್ಲ. ಈಗ ಎಲ್ಲರೂ ಬೆಂಗಳೂರಿಗೆಲ್ಲ ಸೇರ್ಕೋತಾರೆ. ನಾನು ಕೇಳಿದ್ದೀನಿ, ತುಂಬ ಜನ ನಂಗೆ ಅಲ್ಲಿ ಫ್ರೆಂಡ್ಸು ಇದ್ದಾರೆ, ಹೇಳ್ತಾರೆ 1 ಇಯರ್ ಕಟ್ಬಿಟ್ಟಿದ್ದೀವಿ ಸರಿ, ಯಾವಾಗ ಬೇಕು ಅವಾಗ ಹೋಗೋದು. ಏನು ತಿಂತೀರಾ ಅದು ಗೊತ್ತಿಲ್ಲ ಅವ್ರಿಗೆ. ಏನು ತಿಂತೀರಾ ಅದು ಗೊತ್ತಿಲ್ಲ. ಮತ್ತೆ ಎಷ್ಟು ತಿನ್ನ ಕೇಳಿದ್ದಾರೆ, ಪ್ರೋಟೀನ್ ಎಲ್ಲ ಏನು ತಿಂತೀರಾ ಅದು ಯಾವುದು ಹೇಳಲ್ಲ ಅವರು. ಸೊ ನಾವು ಸೇರ್ಕೊಂಡಿದ್ದೀವಿ, ಜಿಮ್ಮಿಗೆ ಹೋಗ್ತೀವಿ ಬರ್ತೀವಿ, ಅದ್ರದ್ದೇನು ನಾಲೆಡ್ಜ್ ಇಲ್ಲ. ಸೊ ನಮಗೆ A to Z ನಾಲೆಡ್ಜ್ ಸಿಕ್ಕಿದೆ ಇದರಲ್ಲಿ. ಸೊ ಏನು ತಿನ್ನಬೇಕು, ಯಾವುದನ್ನ ಎಷ್ಟು ತಿನ್ನಬೇಕು, ಕಾಪ್ಸ್ ಯಾವ್ದು ತಿನ್ನಬೇಕು, ಪ್ರೋಟೀನ್ನ ನೀವು ಯಾವ್ದು ತಗೋಬೇಕು, ತಿಂದೇ ಇದ್ರೆ ಏನಾಗುತ್ತೆ ಅಂತಲೂ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಬರೀ ಇದನ್ನೇ ತಿನ್ಕೊಂಡಿರ್ತೀವಿ, ಕಾಪ್ಸ ನಾವು ಯೂಸೇ ಮಾಡಲ್ಲ ಅಂದ್ರೂ ಏನಾಗುತ್ತೆ ಆ ಥರ ಹೇಳ್ಕೊಟ್ಟಿದ್ದಾರೆ. ಫಂಕ್ಷನ್ ಅಟೆಂಡ್ ಮಾಡಿದ್ರು ಅದನ್ನು ಬ್ಯಾಲೆನ್ಸ್ ಮಾಡ್ತೀನಿ ಸರ್. ಈಗ ನಿಮ್ಮ ಯಜಮಾನರು ಮಕ್ಕಳು ಫಿಟ್ನೆಸ್ ಶುರು ಮಾಡೋರು? ನಮ್ಮ ಮನೆಯವರು ಇವಾಗ ಜಾಯ್ನ್ ಆಗಬೇಕು ಅಂತ ಜಾಯ್ನ್ ಆಗಿದ್ದಾರೆ ಅವರು ಆಲ್ರೆಡಿ. ಸೊ ಅವರು ವೆಯ್ಟ್ ಗೇನ್ ಆಗಬೇಕು ಅಂತ. ಓಕೆ, ಸರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗೋ ಗೆಟ್ ಫಿಟ್ ಆ್ಯಪ್ನ ನೀವು ಹಾಕ್ಕೊಂಡ್ರೆ ಉಚಿತವಾಗಿ ನಿಮ್ಮ ಫುಡ್, ಡಯಟ್ ಮತ್ತು ವರ್ಕೌಟ್ ಪ್ಲ್ಯಾನ್ ಎರಡೂ ಸಿಗುತ್ತೆ.
ಅಥವಾ ನಿಮಗೆ ಪರ್ಸನಲ್ ಟ್ರೈನಿಂಗ್ ಬೇಕು ಅಂತಂದ್ರೂ ಕೂಡ ಬಹಳ ಕಡಿಮೆ ಖರ್ಚಲ್ಲಿ ನಿಮಗೆ ಗೋ ಗೆಟ್ ಫಿಟ್ ಆ್ಯಪಲ್ಲಿ ಸಿಗುತ್ತೆ. ಸೊ ಬಳಸ್ಕೊಳ್ಳಿ ಅಂತ ಕೇಳ್ಕೊತಾ ಚೆನ್ನಾಗಿರಿ, ಫಿಟ್ ಆಗಿರಿ, ಆರೋಗ್ಯವಾಗಿರಿ ಅಂತ ಕೇಳ್ಕೊಂಡು ಸರ್ ಆಲ್ ದಿ ಬೆಸ್ಟ್.